ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿ ಬಸ್ ನಿಲ್ದಾಣ ಉದ್ಘಾಟನೆಯಾಗಿ ಸುಮಾರು ವರ್ಷಗಳೇ ಕಳೆದು ಹೋಗಿದೆ. ಆದರೆ ಬಸ್ ಹೋಗುವ ರಸ್ತೆಯನ್ನೇ ಬಂದ್ ಮಾಡಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿ ಹೋಗಿದ್ದಾರೆ. ದಿನನಿತ್ಯ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಆ ಧೂಳನ್ನ ಕುಡಿದು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಸಾಕಷ್ಟು ಬಾರಿ ಸ್ಥಳೀಯ ಸಾರ್ವಜನಿಕರು, ತೇರದಾಳ ಶಾಸಕ ಸಿದ್ದು ಸವದಿ, ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ, ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಕೂಡ ರಬಕವಿ ಬಸ್ ನಿಲ್ದಾಣಕ್ಕೆ ಕಾಮಗಾರಿ ಮಾಡಲು ಹಿಂದೆ ಹಾಕ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಸಾರ್ವಜನಿಕರು ಚೀತು ಅಂತ ಉಗಿತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ರಬಕವಿ ಸಂಪೂರ್ಣವಾಗಿ ಹಿಂದೆ ಬಿದ್ದಿದೆ. ಇದನ್ನ ಸಹಿಸಿಕೊಂಡು ನಾವು ಸುಮ್ಮನೆ ಇರೋದಿಲ್ಲ. ಕೂಡಲೇ ಶಾಸಕರು, ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳು ನಮ್ಮ ರಬಕವಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ಅಭಿವೃದ್ಧಿಪಡಿಸಿ ಅರ್ಧಕ್ಕೆ ನಿಂತ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಬಸ್ಸುಗಳಿಗೆ ಸುಗಮ ಸಂಚಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕೂಡಲೇ ಅಧಿಕಾರಿಗಳು, ಶಾಸಕರು, ಸಚಿವರುಗಳು ಎಚ್ಚೆತ್ತುಕೊಳ್ಳದೆ ಇದ್ರೆ ಡಿಸೆಂಬರ್ 8ರಂದು ಬೆಳಗಾವಿಯ ಚಳಿಗಾಲ ಅಧಿವೇಶನ ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಲದ ಗಿಡಕ್ಕೆ ಟ್ರಕ್ ಬಂದು ಕಿಸಿದ ಆಲದ ಗಿಡಕ್ಕೆ ಬಂದು ಗುದ್ದೈತಿ. ಭಾರಿ ಅನಾಹುತ ತಪ್ಪೈತಿ. ಇನ್ನು ಮುಂದೆ ಅಂಥವು ಆಗಲ್ದಂಗೆ ದಯವಿಟ್ಟು ರಾಜಕಾರಿಗಳು, ಅಧಿಕಾರಿಗಳು ಇದನ್ನು ಎಚ್ಚರಿಕೆ ವಹಿಸಿ ಇದನ್ನು ಕೆಲಸ ಮಾಡಬೇಕಾಗಿ ವಿನಂತಿ. ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣಕ್ಕೆ ಒಂದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟಡ ಮಾಡಿದ್ದಾರೆ. ಅದು ಉದ್ಘಾಟನೆ ಮಾಡಿ ಸುಮಾರು 2 ವರ್ಷ ಆಯಿತು. 2 ವರ್ಷ ಆದರೂ ಇವತ್ತು ಸಾರ್ವಜನಿಕ ಇಷ್ಟು ತೊಂದರೆ ಇದೆ. ಈಗ ಬ್ರೇಗೇಡ್ ಬಂದ್ ಮಾಡಿದ್ದಾರೆ. ಸಾರ್ವಜನಿಕ ಹೋಗೋದು ಬರುವುದು ಒಂದು 2ನೇದಾಗಿ ಬಸ್ ಬರೋದು ಬಂದ್ ಮಾಡಿದ್ದಾರೆ. ಹೊಸ ಬಸ್ ಸ್ಟ್ಯಾಂಡ್ ಅನ್ನೋದು ಯಾಕೆ ಓಪನಿಂಗ್ ಮಾಡಿದ್ದಾರೆ? ಸಾರ್ವಜನಿಕ ಅನುಕೂಲದ ಸಂಬಂಧ ಮಾಡ್ಯಾರ. ಇಲ್ಲಿ ಅದೇ ರೀತಿ ಸಾರ್ವಜನಿಕ ಶೌಚಾಲಯ ಐತಿ, ಅದನ್ನು ಬಂದ್ ಮಾಡಿದ್ದಾರೆ. ರಾಜು ಕಾಗೆ ಅವರ ಅಧ್ಯಕ್ಷರ 10 ಸಲ ಅಪ್ಲಿಕೇಶನ್ ಕೊಟ್ಟಿವ. ಆದ್ರೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಅವ್ರಿಗೂ ಮನವಿ ಮಾಡಿದ್ವಿ. ಆದರೂ ಯಾವ ಶೀಘ್ರದಲ್ಲಿ ಅವರು ಗಮನಕ್ಕೆ ತಗೋವಲ್ರ. ಇದೇ ರೀತಿ ಹೋದ್ರೆ ನಾವು ಬೆಳಗಾವಿನಲ್ಲಿ ಬಂದು ಪ್ರತಿಭಟನೆ ಮಾಡಬೇಕಾಕೈತಿ. ಇದರ ಸಂಬಂಧ ಸಾರ್ವಜನಿಕ ಸಲುವಾಗಿ ಬಸ್ ಸ್ಟ್ಯಾಂಡಿಗೆ ಬ್ರೇಕೇಟ್ ತೆಗೀರಿ ಅನ್ನೋ, ಬಸ್ ಸ್ಟ್ಯಾಂಡ್ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿ ಒಂದು ಮನವಿ ರಬಕವಿ ಊರು ವತಿಯಿಂದ ನಾವು ಮಾಡ್ಕೋತೀವಿ. ಇದೇ ಸಂದರ್ಭದಲ್ಲಿ ಮಹದೇವ ದುಪದಾಳ, ಮಾರುತಿ ನಾಯಕ, ಈಶ್ವರ್ ನಾಗರಾಳ, ಯೂನಿಸ್ ಚೌಗಲ, ಮಹದೇವ ಅಲಕನೂರ, ವಿಜಯ್ ಸೇರಿ ಮುಂತಾದವರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.